ಸರ್ಕಾರದಿಂದ ಅಧಿಕೃತ ಸುತ್ತೋಲೆ 3 ಲಕ್ಷದವರೆಗೆ ಸಾಲ. ರೈತರ ಸಾಲ ಮಿತಿಯನ್ನ 5 ಲಕ್ಷಕ್ಕೆ ಏರಿಸಲಾಗಿದೆ. ಇದೀಗ ಕರ್ನಾಟಕ ಸರ್ಕಾರದಿಂದ ಅಧಿಕೃತ ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿದೆ. ಶೂನ್ಯ ಬಡ್ಡಿ ದರದಲ್ಲಿ ಸಿಗಲಿದೆ 5 ಲಕ್ಷದವರೆಗೆ ರೈತರಿಗೆ ಮಾತ್ರ ಸಾಲ. ಹೌದು ಸ್ನೇಹಿತರೆ, ಸಹಕಾರ ಸಂಘಗಳ ಮೂಲಕ ರೈತರ ಸದಸ್ಯರಿಗೆ ನೀಡುವ ಶೂನ್ಯ ಬಡ್ಡಿ ದರದ ಸಾಲ ಮಿತಿಯನ್ನ 5 ಲಕ್ಷಗಳಿಗೆ ಏರಿಸಲಾಗಿದೆ. ಇದರ ಸಂಬಂಧಿತ ಸರ್ಕಾರದಿಂದ ಇದೀಗ ಅಧಿಕೃತ ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇದೇ ಒಂದು ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಹಕರಿಸಿ. ರೈತರು ಸಹಕಾರ ಸಂಘಗಳ ಮೂಲಕ ನೀಡುವ ಶೂನ್ಯ ಬಡ್ಡಿ ದರದ ಬೆಳೆ ಸಾಲ ಮಿತಿ 2023-24ನೇ ಸಾಲಿನಲ್ಲಿ ಸರ್ಕಾರ 3ರಿಂದ 5 ಲಕ್ಷಕ್ಕೆ ಏರಿಕೆ ಮಾಡಲಾಗಿದ್ರೂ ಕೂಡ ಇಷ್ಟು ದಿವಸ ನವಾಡಿದಕ್ಕೆ ಬೇಕಾದ ಮೊತ್ತವನ್ನ ಅಂದ್ರೆ ಹಣವನ್ನ ಬಿಡುಗಡೆಗೊಳಿಸದ ಕಾರಣ ಅನೇಕ ನಮ್ಮ ರೈತರು, ಅನ್ನದಾತರು ಈ ಒಂದು ಯೋಜನೆಯಿಂದ ವಂಚಿತರಾಗಿದ್ರು. ಆದ್ರೆ ಈಗ 2026ರಲ್ಲಿ ಹೊಸ ಅಧಿಕೃತ ಮಾಹಿತಿಯೊಂದು ಹೊರಬಿದ್ದಿದೆ. ಈಗ ಸಾಲ ಮಿತಿ ಏರಿಕೆ ಕುರಿತು ಸಹಕಾರ ಇಲಾಖೆಯಿಂದ ಸುತ್ತೋಲೆ ಪ್ರಕಟವಾಗಿದೆ. 2026-27ನೇ ಸಾಲಿನಲ್ಲಿ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ನೀಡುವ 5 ಲಕ್ಷ ರೂಪಾಯಿವರೆಗಿನ ಸಾಲ ಅಂದ್ರೆ ಕೃಷಿ ಸಾಲ ಮತ್ತು 2 ಲಕ್ಷ ರೂಪಾಯಿವರೆಗಿನ ಪಶು ಸಂಗೋಪನೆಯ ಸಾಲ ಮತ್ತು ಮೀನುಗಾರಿಕೆ ದುಡಿಯುವ ಬಂಡವಾಳ ಸಾಲ ಹಾಗೂ 3% ಬಡ್ಡಿ ದರದಲ್ಲಿ ನೀಡುವ 15 ಲಕ್ಷದವರೆಗಿನ ಸಾಲವನ್ನ ರೈತರಿಗೆ ವಿತರಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಸ್ನೇಹಿತರೆ, ಇಲ್ಲಿವರೆಗೆ 3% ಬಡ್ಡಿ ದರದಲ್ಲಿ ಸಾಲದ ಮಿತಿಯನ್ನ ಗರಿಷ್ಠ 10 ಲಕ್ಷಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿತ್ತು. ಆದ್ರೆ ಈಗ ಹೊಸ ಅಧಿಕೃತ ಆದೇಶದಂತೆ 2026ನೇ ಸಾಲಿನಲ್ಲಿ 3% ಬಡ್ಡಿ ದರದಲ್ಲಿ ಹಣವನ್ನ 5 ಲಕ್ಷಕ್ಕೆ ಏರಿಸಲಾಗಿದೆ. ಅಂದ್ರೆ ಈಗ 10 ಲಕ್ಷದಿಂದ 15 ಲಕ್ಷಕ್ಕೆ ತಂದಿದ್ದಾರೆ. ಇದಿಷ್ಟರ ಜೊತೆಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಸಿಎಂ ಅವರು ರೈತರಿಗಾಗಿ ಒಂದು ಒಂದು ಆದೇಶವನ್ನ ನೀಡಿದ್ದಾರೆ. ಅದೇನು ಅಂತ ಕೂಡ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ. ಈ ವರ್ಷ ಎಷ್ಟೋ ಜನ ರೈತರು ಬಿತ್ತಲು ತಂದ ಬೀಜವನ್ನ ಕೂಡ ಬಿತ್ತಲಾಗದೆ ಕಷ್ಟವನ್ನ ಪಟ್ಟಿದ್ದಾರೆ. ಇನ್ನು ಕೆಲವೆಡೆ ಬಿತ್ತನೆ ನಡೆದಿದ್ರೂ ಕೂಡ ಮಳೆ ಇಲ್ಲದೆ ರೈತರು ಹಾನಿಗೊಳಗಾಗಿದ್ದಾರೆ. ಎಷ್ಟೋ ಜಿಲ್ಲೆಗಳನ್ನ ಬರಗಾಲ ಅಂತ ಘೋಷಿಸಿ ಎಂದು ರೈತರು ಹೋರಾಟಗಳನ್ನ ನಡೆಸ್ತಾನೆ ಇದ್ದಾರೆ. ಇನ್ನೊಂದು ವಿಡಿಯೋದಲ್ಲಿ ಬರಗಾಲ ಅಂತ ಘೋಷಿಸಬಹುದಾದ ಜಿಲ್ಲೆಗಳೊಂದಿಗೆ ನಿಮ್ಮನ್ನ ತಲುಪಲು ಪ್ರಯತ್ನಿಸುತ್ತೇನೆ. ಈ ವರ್ಷ ಬರಗಾಲದಿಂದ ರೈತರ ಬಳಿ ಸ್ವಲ್ಪವೂ ಹಣ ಇಲ್ಲದಂತಾಗಿದೆ. ರೈತರ ಪಾಡು ಅವರಿಗೆ ಮಾತ್ರ ತಿಳಿದಂತದ್ದು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಸಹಾಯ ಆಗಲೆಂದೇ ಸರ್ಕಾರ ಈ ತರದ ಹೆಜ್ಜೆ ಒಂದನ್ನು ಇಟ್ಟಿದೆ. ಈ ವಿಷಯ ಕೇಳಿ ನಿಮಗೇನು ಅನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಸಂದೇಶ ರೈತರಿಗಾಗಿ ಹೇಗಿದೆ? ಕೃಷಿ ಸಹಕಾರ ಸಂಘಗಳ ಮೂಲಕ 5 ಲಕ್ಷದವರೆಗೆ ಪಡೆದ ಬೆಳೆ ಸಾಲವನ್ನ ಗರಿಷ್ಠ 1 ವರ್ಷದೊಳಗೆ ಬಡ್ಡಿ ರಹಿತವಾಗಿ ಮರುಪಾವತಿಸಿದಲ್ಲಿ ಸರ್ಕಾರದಿಂದ ಪ್ರತಿ ವರ್ಷ ಬಡ್ಡಿ ಸಹಾಯಧನವನ್ನ ಪಾವತಿಸಲಾಗುತ್ತೆ. ಮಂಜೂರಾದ ಸಾಲದ ಹಣ ನಿಮ್ಮ ಬ್ಯಾಂಕ್ನಲ್ಲಿರುವ ಉಳಿತಾಯ ಖಾತೆಗೆ ಜಮಾ ಆಗಿರುವುದನ್ನು ಖಚಿತಪಡಿಸಿಕೊಂಡು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಿ ಎಂದು ಕೋರುತ್ತೇನೆ ಅಂತ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಇನ್ನು ನಿಮ್ಮ ಅನಿಸಿಕೆ ಏನಿದೆ ಅಂತ ಈ ಒಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡಿ, ಎಷ್ಟೋ ಜನರನ್ನ ತಲುಪುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.